ಚಿಕನ್ ಲೆಗ್ ಪೀಸ್ ಗ್ರೇವಿ ಇಷ್ಟ ಇರೋರು ಸಿಂಪಲ್ ಆಗಿ ಯಾವುದೇ ಮಸಾಲ ಪದಾರ್ಥಗಳನ್ನು ರುಬ್ಬದೆ ಈ ರೀತಿ ಟ್ರೈ ಮಾಡಿ. ಇದು ಚಪಾತಿಗೆ ಮತ್ತು ಗೀ ರೈಸ್‌ಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ತುಂಬ ಸ್ಪೈಸಿಯಾಗಿ ಕೂಡ ಇರುತ್ತೆ. ಫಸ್ಟು ಕಡಾಯಿಗೆ ಎಣ್ಣೆ, ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನಕಾಯಿನ ಹಾಕಿ, ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಇದಕ್ಕೆ ಚಿಕನ್ ಲೆಗ್ ಪೀಸ್ಗಳನ್ನು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತರತರಿಯಾಗಿ ರುಬ್ಬಿರೋ ಬೆಳ್ಳುಳ್ಳಿ ಪೇಸ್ಟ್, ಕಾಳುಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿನ ಹಾಕಿ, ನಂತರ ಚಿಕನ್ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ, ಚಿಕನ್ನ ಒಂದರ್ಧ ಬೇಯಿಸ್ಕೊತಾ ಇದ್ದೀನಿ. ಚಿಕನ್ನು ಒಂದರ್ಧ ಬೆಂದಮೇಲೆ ಮಾಮೂಲಿ ಮಟನ್ ಸಾರಿಗೆ ಮತ್ತು ಮಸಾಲೆ ಸಾರಿಗೆ ಉಪಯೋಗಿಸೋ ಮಟನ್ ಸಾರು ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಚಿಕನ್ನ ಪೂರ್ತಿಯಾಗಿ ಬೇಯಿಸ್ಕೊಂಡು, ಇದು ಪೂರ್ತಿ ಬೆಂದಮೇಲೆ ಲಾಸ್ಟಲ್ಲಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆ ರಸನ ಹಾಕಿದ್ರೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಚಿಕನ್ ಲೆಗ್ ಪೀಸ್ ಗ್ರೇವಿ ರೆಡಿ ಆಗುತ್ತೆ.